ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಮೊನ್ನೆ ಏನು ಏಪ್ರಿಲ್ 6ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಬಂತು ಮದುರೈ ಕೋರ್ಟು, ತಮಿಳುನಾಡಿನ ಮದುರೈ ಕೋರ್ಟಿಂದ. ಅದರಲ್ಲಿ ಏನು 9 ಜನಕ್ಕೆ ಮರಣದಂಡನೆ ವಿಧಿಸಿತು ಪೊಲೀಸರಿಗೆ. ಇದರಲ್ಲಿ ರೇವತಿ ಅನ್ನೋ ಕಾನ್ಸ್ಟೇಬಲ್ ಮಾಡಿದಂಥ ಧೈರ್ಯ ಅಂತಿಂಥದ್ದಲ್ಲ. ಜೂನ್ 19, 2020 ಏನೆಲ್ಲ ಆಯಿತು. 2020 ಟೈಮಲ್ಲಿ ಲಾಕ್ಡೌನ್ ಆಗಿತ್ತು ಕೊರೋನಾದಿಂದ. ಅದಕ್ಕೆ ಸರ್ಕಾರಗಳು ಏನು ಅಂಗಡಿ ಮುಕ್ಕಟ್ಟುಗಳಿಗೆ ಲಿಮಿಟೇಷನ್ ಅನ್ನು, ಸಮಯಗಳನ್ನು ನಿಗದಿ ಮಾಡಿದ್ರು. 8 ಗಂಟೆಗೆಲ್ಲ ಕ್ಲೋಸ್ ಮಾಡಬೇಕು ಅಂತ. ಆದರೆ ಅದಕ್ಕಿಂತ ಮೀರಿ 10-20 ನಿಮಿಷಗಳ ಕಾಲ ಹೆಚ್ಚು ಅಂಗಡಿಯನ್ನು ತೆಗೆದಿದ್ದೆ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಿದೆ. ಅಸಲಿಗೆ ಪೊಲೀಸವರು ಮಾಡ್ತಕ್ಕಂಥ ಏನು ಕೃತ್ಯಗಳಿದಾವಲ್ಲ, ನಾನು ಪರ್ಸನಲ್ ಆಗಿ ನೋಡಿದ್ದೀನಿ. ಯಾವುದೋ ಒಂದು ಕೇಸ್ ಮೇಲೆ ಒಂದು ಅಟೆಂಡ್ ಆಗಿದ್ದೆ, ಅಲ್ಲೂ ಕೂಡ ನನಗೆ ಅನುಭವ ಆಗಿತ್ತು ಅವ್ರು ಯಾವ್ಯಾವ ಥರ ಎಲ್ಲ ಮಾಡ್ತಾರೆ ಅಂತ. ಯಾಕಂತಂದ್ರೆ ಒಬ್ಬ ಪೊಲೀಸ್ ತಪ್ಪು ಮಾಡಿದ್ರೆ ಅವನ್ನ ಕಾಪಾಡೋದಕ್ಕೆ ಎಲ್ಲ ಪೊಲೀಸು ಒಂದಾಗ್ಬಿಡ್ತಾರೆ. ಸ್ಟೇಷನಲ್ಲಿ ಎಲ್ಲ ಪೊಲೀಸು ಒಂದಾಗ್ತಾರೆ. ಅವ್ರು ತಪ್ಪು ಆಯ್ತಂತ ಪ್ರೂವ್ ಮಾಡೋಕ್ಕೂ ಯಾವುದೇ ಕೋರ್ಟ್ ಎವಿಡೆನ್ಸ್ ಕೇಳುತ್ತೆ. ನೀವು ಅಲ್ಲಿ ಏನೇ ಮಾಡಿದ್ರು ಎವಿಡೆನ್ಸ್. ಈ ಕೇಸು 6 ವರ್ಷಗಳ ಕಾಲ ಸತತ, ಯಾಕೆ ಎಲ್ಲ ಎವಿಡೆನ್ಸ್ ಇದ್ರೂ 6 ವರ್ಷಗಳ ಕಾಲ ಮುಂದೆ ಹೋಗಿದೆ ಅಂತಂದ್ರೆ, ಒಬ್ಬೊಬ್ರು ಪೊಲೀಸನು ಒಬ್ಬೊಬ್ರು ಲಾಯರ್ ಇಟ್ಟಿರ್ತಾರೆ. ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕೇನೆ ಇವರಿಗೆ ಹೆಚ್ಚು ಕಮ್ಮಿ 2-3 ವರ್ಷ ಆಗಿದೆ. 9 ಜನ ಏನು ಪೊಲೀಸ್ ಇದಾರೋ 9 ಜನಕ್ಕೂ 9 ಲಾಯರ್ಗಳನ್ನ ಇಟ್ಕೊಂಡಿದ್ದಾರೆ ಅವರು. ಇದರಲ್ಲಿ ಒಬ್ಬನು ಕೊರೋನಾ ಬಂದ್ಬಿಟ್ಟು ಒಬ್ಬನು ಪೊಲೀಸ್ ಡೆತ್ ಆಗಿರ್ತಾನೆ, ಶ್ರೀಧರ್ ಅನ್ನೋ ಇನ್ಸ್ಪೆಕ್ಟರ್ ಇರ್ತಾರೆ, PSI ಇರ್ತಾರೆ, ಇನ್ನೂ 8 ಜನ ಕಾನ್ಸ್ಟೇಬಲ್ಗಳಿರ್ತವೆ. ಇದರಲ್ಲಿ ಧೈರ್ಯ ಮಾಡಿದಂಥ ರೇವತಿ ಅನ್ನೋ ಹೆಣ್ಣು ಮಗಳು, ಇವರು ನಿಜವಾದ ಪೊಲೀಸು. ನಾನು ಇಲ್ಲಿಂದನೇ ಒಂದು ಸೆಲ್ಯೂಟ್ ಹೊಡೆದು ಬಿಡ್ತೀನಿ. ಬಟ್ ಇದಕ್ಕೆ ಸರ್ಕಾರ ಇದೆಯಲ್ಲ, ಈಗೇನು ತಮಿಳುನಾಡಿನ ಕೋರ್ಟು ಸರ್ಕಾರ ಇದೆಯಲ್ಲ, ಇವರಿಗೆ ಪ್ರೊಟೆಕ್ಷನ್ ಅನ್ನ ಕೊಡಬೇಕು. ಯಾಕಂತಂದ್ರೆ ಈಗ ಸಿಸ್ಟಮ್ನೇ ಇವರು ಒಂದು ಸ್ವಲ್ಪ ಎದುರಾಕೊಂಡಂಗೆ. ಇವ್ರಿಗೂ ಫ್ಯಾಮಿಲಿ ಇರುತ್ತೆ, ಮಕ್ಕಳಿರುತ್ತೆ. ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಸ್ಕಸ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಯಾರಿನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಐಕನ್ ಅನ್ನು ತಿಳ್ಕೊಳ್ಳಿ. ಬನ್ನಿ ಸ್ಟೋರಿ ಒಳಗೆ ಹೋಗೋಣ. ಸ್ನೇಹಿತರೆ, ಆಗಿನ್ನು ಕೊರೋನಾ ಬಂದು ಹಲವು ಸಾವುಗಳು ಉಂಟಾಗ್ತಾ ಇದ್ವು. ಇದರ ಮಧ್ಯೆ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ಗಳಾಗಲಿ ಕೆಲವು ಅಂಗಡಿ ಮುಕ್ಕಟ್ಟುಗಳು ರೂಲ್ಸು ರೆಗ್ಯುಲೇಷನ್ ಲಿಮಿಟೇಷನ್ ಅನ್ನ ಇಟ್ಟಿದ್ರು. ಏನು ಜೈರಾಜ್ ಮತ್ತೆ ಬೆನಿಕ್ಸ್ ಅನ್ನೋರು ತೂತುಕುಡಿಯ ಸಂತನಾಕುಲಂ ಎನ್ನೋ ಪ್ರದೇಶದಲ್ಲಿ ಅವರು ಏನು ಮೊಬೈಲ್ ಅಂಗಡಿ ನಡೆಸ್ತಾ ಇರ್ತಾರೆ. 8 ಗಂಟೆಗೆ ಕ್ಲೋಸ್ ಮಾಡ್ತಕ್ಕಂಥ ಅಂಗಡಿನ 8:20 ತೆಗೆದಿರ್ತಾರೆ. ಇದನ್ನ ಪ್ರಶ್ನೆ ಮಾಡಲು ಬಂದ 2 ಕಾನ್ಸ್ಟೇಬಲ್ಗಳು ಏನು ಇವರು ದುರ್ವರ್ತನೆಯಿಂದ ಮಾತಾಡಿರ್ತಾರೆ. ಅವ್ರು ಅದಕ್ಕೆ ಕ್ವಶನ್ ಮಾಡಿರ್ತಾರೆ. ಯಾರು? ಜೈರಾಜ್ ತಂದೆ ಜೈರಾಜು ಕ್ವಶನ್ ಮಾಡಿರ್ತಾರೆ. ಇದನ್ನೇ ಇವರು ಏನು ಪೊಲೀಸರಿಗೆ ಎದುರು ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಇವ್ನ ಅರೆಸ್ಟ್ ಮಾಡ್ತಾರೆ. ಫಸ್ಟ್ ಅರೆಸ್ಟ್ ಆಗ್ಲಂಗೆ ಮಗ ಆಮೇಲೆ ಬೆನ್ನಿಸ್ ಬರ್ತಾನೆ. ಏನಾಯ್ತು ಅಂತ ಕೇಳ್ಬಿಟ್ಟು ಮತ್ತೆ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾನೆ, ಸಂತಾನಕುಲಂ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾನೆ. ಅಲ್ಲಿ ಏನಾಗುತ್ತಾರೆ, ತಂದೆಗೆ ಹೊಡಿತಿರ್ತಾರೆ. ತಂದೆಗೆ ಯಾಕೆ ಹೊಡಿತೀರ ಅಂತ ಕೇಳೋದೇ, ನೀನು ಪೊಲೀಸಿಗೆ ಎದುರುವಾದಿಸ್ತೀಯ ಅಂತ ಹೇಳ್ಬಿಟ್ಟು ಇವನನ್ನು ಕೂಡ ಅರೆಸ್ಟ್ ಮಾಡಿ ಅವತ್ತಿನ ದಿನ ಅವರಿಗೆ ಚಿತ್ರಹಿಂಸೆ ಕೊಡ್ತಾರೆ. ಏನು ಪಕ್ಕದ ಲಾಕಪ್ ನಲ್ಲಿ ಇರ್ತಕ್ಕಂಥ ಏನು ಕೈದಿಗಳು ಹೇಳ್ತಾರೆ, ಅವರು ಪೊಲೀಸರು ಒಂದೇ ಒಂದು ಮಾತು ಹೇಳ್ತಾ ಇದ್ರು, ನೀನು ಪೊಲೀಸರಿಗೆ ಎದುರಾದಿಸ್ತೀಯ ಅಂತ ಹೇಳ್ಬಿಟ್ಟು ಹೊಡಿತಿದ್ದ. ಅಲ್ಲಿ ಅರೆಸ್ಟ್ ಮಾಡ್ಕೊ ಬಂದಿದ್ದು 2. ಬಟ್ ಎಲ್ಲಾ ಪೊಲೀಸರು ಒಂದಾಗ್ಬಿಟ್ಟು ಅವನ್ನ ಏನು ಗಂಟೆ ಚೇಂಜ್ ಆಗಿ ಬೆಳಿಗ್ಗೆವರೆಗೂ ಹೊಡೆದಿರ್ತಾರೆ. ಅವ್ರನ್ನ ಇಬ್ಬರನ್ನು ಹೊಡಿತಾರೆ. ಹೊಡೆದಾದ್ಮೇಲೆ ಏನಾಗುತ್ತಂತಂದ್ರೆ, ಅವ್ರು ಯಾಕೋ ಸೌಂಡ್ ಬರ್ತಿಲ್ಲ ಅಂತೇಳಿ ಇನ್ಸ್ಪೆಕ್ಟರ್ ಅಂದಾಗ ಇನ್ನೊಂದು ರೌಂಡ್ ಹೊಡಿತಾರೆ, ಸೌಂಡ್ ಬರ್ಲಿ ಅಂತ. ತಂದೆ ಮಗನ್ನ ಒಂದೇ ಸೆಲ್ಲಲ್ಲಿ ಹಾಕಿ ಎಲ್ಲ ಏನು 8-10 ಜನ ಪೊಲೀಸರು ಕೂಡ ಹೊಡಿತಾರೆ. ಇದಾದ ನಂತರ ಏನಾಗುತ್ತೆ ಅಂತಂದ್ರೆ, ಅವ್ರು ಏನು ಹೊಡೆದು ರಕ್ತ ಎಲ್ಲ ಚೆಲ್ಲಿರುತ್ತಲ್ಲ, ಅವರ ಬಟ್ಟೆಯಿಂದನೇ ಅದನ್ನ ಕ್ಲೀನ್ ಮಾಡಿಸ್ತಾರೆ. ಅವ್ರ ಹತ್ರನೇ ಕ್ಲೀನ್ ಮಾಡಿಸ್ತಾರೆ. ಇದೊಂದು ವೈಪಾಚಾರಿಕ ಒಂದು ಕೃತ್ಯ ಇದು. ಪೊಲೀಸರು ಏನು ತಾನೇ ಗೌರ್ಮೆಂಟ್ ಏನು ಪೊಲೀಸ್ ಆಗ್ತಿಲ್ಲಂಗೆ ಏನು ಅವ್ರೇನು ಮ್ಯಾಲಿಂದ ಇಳಿದು ಬಂದಿಲ್ಲ. ಅವರು ಕೂಡ ಈ ಏನು ನಮ್ಮ ಕಾನೂನಿನ ಒಳಗಡೆನೆ ಇರ್ತಾರೆ. ಅವರು ತಪ್ಪು ಮಾಡಿದ್ರು ಕೂಡ ಅವರನ್ನು ಹಾಕುವ ಒಂದು ಶಕ್ತಿ ಜನಸಾಮಾನ್ಯರಿಗಿರುತ್ತೆ, ಕೋರ್ಟ್ಗೆ ಇರುತ್ತೆ. ಇದಾದ ನಂತರ ಅವ್ರನ್ನ ಏನು ಹೊಡೆದಿರ್ತಾರೆ, ನೆಕ್ಸ್ಟ್ 24 hours ಅಲ್ಲಿ ಏನು ಕೋರ್ಟಿಗೆ ಸರೆಂಡರ್ ಮಾಡ್ಬೇಕು ಅವ್ರನ್ನ. ಇವ್ರೇನ್ ಮಾಡ್ಬಿಡ್ತಾರೆ, ಒಂದು ಏನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಫಿಟ್ ಟು ರಿಮೈಂಡ್ ಅಂತ ಒಂದು ಸರ್ಟಿಫಿಕೇಟ್ ತಗೊಂತಾರೆ. ಡಾಕ್ಟರ್ ಏನು 100 ಕಿಲೋಮೀಟರ್ ದೂರ ಇರ್ತಕ್ಕಂಥ ಒಂದು ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಫಿಟ್ ಟು ರಿಮೈಂಡ್ ಅಂತ ಏನು ಸರ್ಟಿಫಿಕೇಟ್ ತಗೊಂಡು ಇವ್ರು ಜಡ್ಜ್ ಮುಂದೆ ಏನು ಪ್ರೆಸೆಂಟ್ ಮಾಡ್ತಾರೆ. ಆ ಜಡ್ಜು ಯಾಕಂದ್ರೆ ಕೊರೋನಾ ಟೈಮ್ ಅಲ್ವಾ, ದೂರದಿಂದನೇ ಅವ್ರನ್ನ ನೋಡ್ಬಿಟ್ಟು ಸೈನ್ ಹಾಕಿ ರಿಮೈಂಡ್ ಮಾಡ್ಬಿಡ್ತಾರೆ. ಈ ರಿಮೈಂಡ್ ಆದಾಗ ಏನಾಗುತ್ತೆ ಅಂತಂದ್ರೆ, ಒಳಗಡೆ ಹೋಯ್ತಾರೆ, ಜೈಲಿ ಒಳಗಡೆ ಹಾಕ್ತಾರೆ. ಜೈಲಿನ ಒಳಗಡೆ ಹಾಕ್ದಾಗ 21ನೇ ತಾರೀಕು ಮಗ ಬೆನ್ನಿಕ್ಸ್ ಸತ್ತೋಗ್ತಾನೆ. ಅದಾದ ನಂತರ 22 ತಂದೆ ಜೈರಾಜ್ ಕೂಡ ಮೃತಪಡ್ತಾರೆ. ಇದಾದ ನಂತರ ಹೊರಗಡೆ ಏನು ಇವರ ಫ್ಯಾಮಿಲಿ ಹೆಂಡತಿ ಮತ್ತೆ ಅಮ್ಮ ಏನಿರ್ತಾರೆ, ಇವ್ರು ಏನ್ ಮಾಡ್ಬಿಡ್ತಾರೆ, ಇವ್ರು ಹೊಡೆದಿರೋದ್ರಿಂದನೇ ಅವರು ಡೆತ್ ಆಗಿರೋದು ಅಂತ ಹೇಳ್ಬಿಟ್ಟು ಒಂದು ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ. ಈ ಕೇಸು ಈ ತರ ಆದಾಗ ಏನು ಮದುರೈ ಕೋರ್ಟ್ ಏನಿದೆ ಇದು CBIಗೆ ಒಳಪಡಿಸುತ್ತೆ.
ಒಳಪಡಿಸಿದಾಗ ಸಪ್ರೇಟ್ ಜಡ್ಜ್ ಬಂದ್ಬಿಟ್ಟು ಆ ಸಂತಾನಾಕುಲಂ ಏನಿದೆ ಆ ಸ್ಟೇಷನ್ಗೆ ಎನ್ಕ್ವೈರಿ ಮಾಡಲು ಒಂದು ಸಪ್ರೇಟ್ ಜಡ್ಜನ್ನ ಇಲ್ಲಿ ಕಳಿಸ್ತಾರೆ ಅಲ್ಲಿಗೆ. ಅಲ್ಲಿ ಹೋದಾಗ ಏನು 9 ಜನ 10 ಜನ ಪೊಲೀಸ್ ಇರ್ತಾರೆ, ಜಡ್ಜ್ನೇ ಅವರು ಏನು ಬೆದರಿಕೆ ಹೊಡ್ತಾರೆ ಜಡ್ಜ್ಗೆನೆ. ಅವರು ಹೊರಗಡೆನೆ ಮರದ ನೆರಳಲ್ಲಿ ಕುತ್ಕೊಂತಾರೆ. ಅದರಲ್ಲಿ ಒಬ್ಬರು ಧೈರ್ಯ ಮಾಡಿ, ಯಾರು ರೇವತಿ, ಕಾನ್ಸ್ಟೇಬಲ್ ರೇವತಿ ಬಂದ್ಬಿಟ್ಟು, ಹ್ಞೂ ಸರ್ ಅವತ್ತಿನ ದಿನ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ರು, ರಾತ್ರಿ ಎಲ್ಲ ಹೊಡೆದ್ರು, ಮಗನಿಗೂ ಕೂಡ ಚಿತ್ರಹಿಂಸೆ ಕೊಟ್ರು, ಲಾಠಿಗಳಲ್ಲಿ ಅವ್ರದ್ದು ಬ್ಲಡ್ ಇದೆ, ಗೋಡೆಗಳಲ್ಲಿ ಅವ್ರ ಬ್ಲಡ್ ಇದೆ, ಅವರ ಬಟ್ಟೆನಲ್ಲಿ ಎಲ್ಲ ಕ್ಲೀನ್ ಮಾಡಿಸಿದ್ರು, ಅದೇ ರೀತಿ ಬೇರೆ ಬಟ್ಟೆಗಳನ್ನ ತರಿಸಿ ಅವ್ರಿಗೆ ಹಾಕ್ಬಿಟ್ಟು ಕೋರ್ಟ್ಗೆ ಸರೆಂಡರ್ ಮಾಡಿದ್ರು, ಇದರಿಂದಾನೇ ಅವ್ರು ಡೆತ್ ಆಗಿರೋದಂತ ಅವ್ರ ಮುಂದೆನೂ ಒಪ್ಕೊಂತಾರೆ. ಜಡ್ಜ್ ಮುಂದೆ, ಕೋರ್ಟ್ ಹೋದಾಗ ಅಲ್ಲೂ ಒಪ್ಕೊಂಡ್ರೆ CBI ಮುಂದೆ ಕೂಡ ಇದೇ ಮಾತನ್ನ ಹೇಳ್ತಾರೆ. ಇವ್ರೇನು ಜಡ್ಜು ಹೋಗಿ ಕೇಳಿದಾಗ ಅಲ್ಲಿ ಫಸ್ಟ್ CCTVನ ಕಾಣೆ ಮಾಡ್ಬಿಡ್ತಾರೆ. ಅದಾದ ನಂತರ ಎಲ್ಲ ಎವಿಡೆನ್ಸ್ ಕೂಡ ಏನ್ ಮಾಡ್ತಾರೆ, ಎವಿಡೆನ್ಸ್ನ ಮರೆಮಾಚಲು ಟ್ರೈ ಮಾಡ್ತಾರೆ. ಅದಕ್ಕೆ ಇವರು ಏನ್ ಮಾಡ್ತಾರೆ ಅಂದ್ರೆ ಸಪ್ರೇಟ್ ಜಡ್ಜ್ನೇ ಕಳಿಸ್ಬಿಡ್ತಾರೆ ಅಲ್ಲಿಗೆ, ಅಲ್ಲೋಗಿ ಎನ್ಕ್ವೈರಿ ಮಾಡ್ಕೊಂಡು ಬನ್ನಿ ಅಂತ. ಯಾಕೆ 6 ವರ್ಷಗಳ ಕಾಲ ಲೇಟ್ ಆಯ್ತು? ಎಲ್ಲ ಎವಿಡೆನ್ಸ್ ಇದ್ರು ಏನು ಅಲ್ಲಿ ನೋಡಿರ್ತಕ್ಕಂಥ ಒಬ್ಬ ಕಾನ್ಸ್ಟೇಬಲ್ ಹೇಳಿದ್ರು. ಯಾಕೆ ಅಂತಂದ್ರೆ ಅವಾಗ್ಲೇ ಹೇಳ್ದಂಗೆ ಏನು 9-10 ಜನ ಪೊಲೀಸ್ ಇರ್ತಾರೆ, ಇವರೆಲ್ಲರೂ ಕೂಡ ಒಬ್ಬೊಬ್ರು ಏನು ಲಾಯರ್ಗಳನ್ನ ಇಟ್ಟಿರ್ತಾರೆ. ಒಬ್ಬೊಬ್ರು ಲಾಯರ್ ಅಂದ್ರೆ 9 ಜನ ಲಾಯರು. ಅದಕ್ಕೆ 104 ಜನ ಏನು ಇನ್ನು ಬೇರೆ ಎವಿಡೆನ್ಸ್ ಇರ್ತಾರೆ, ಅವ್ರನ್ನೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಕೋರ್ಟ್ ಅನುಮತಿ ಮಾಡುತ್ತೆ. ಅದು ಹೇಳ್ಬೇಕಂದ್ರೆ 900 ಜನರನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ 9 ಲಾಯರು 104 ಜನರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ಕೆ ಅದೇ 2 ವರ್ಷ ಕಳೆದು ಬಿಡುತ್ತೆ. ಇದರ ಮಧ್ಯೆ ಒಬ್ಬ ಪೊಲೀಸ್ ಕೂಡ ಏನು ಕೊರೋನಾ ಟೈಮಲ್ಲಿ ಡೆತ್ ಆಗಿರ್ತಾನೆ. 10 ಜನದಲ್ಲಿ ಒಬ್ರು ಲೆಸ್ ಆಗ್ತಾರೆ, 9 ಜನ ಇರ್ತಾರೆ. ಈ 9 ಜನಗೆ ಈಗೇನು ಮೊನ್ನೆ ಶಿಕ್ಷೆ ಪ್ರಕಟ ಮಾಡ್ತು ಮರಣದಂಡನೆ. ಈಗ ಡಿಸ್ಟ್ರಿಕ್ಟ್ ಕೋರ್ಟ್ ಹೇಳಿರೋದೇ ಫೈನಲ್ ಆಗೋದಿಲ್ಲ, ಅವ್ರು ಹೈಕೋರ್ಟಿಗೆ ಇರುತ್ತೆ. ಏನಾದ್ರು ಮರಣದಂಡನೆ ವಿಧಿಸೋದು ಹೈಕೋರ್ಟಿಗೆ ಹೋಗುತ್ತೆ. ಹೈಕೋರ್ಟ್ ನಲ್ಲಿ ಇದೇ ಕೊಟ್ರೆ ಅವರು ಏನು ಪೊಲೀಸ್ ಫ್ಯಾಮಿಲಿ ಏನಿರ್ತದಲ್ಲ 9 ಜನರಲ್ಲಿ, ಅವ್ರು ಸುಪ್ರೀಂ ಕೋರ್ಟ್ ಹೋಗುವ ಒಂದು ಇದು ಇರುತ್ತೆ. ಅಲ್ಲೇನಾರು ಹೈಕೋರ್ಟ್ ಅಲ್ಲಿ ಏನಾದ್ರು ಇದು ತಪ್ಪು ತೀರ್ಪು ಅಂತ ಹೇಳ್ಬಿಟ್ಟು ಅವರೇನ ಇದು ಮಾಡಿದ್ರೆ CBI ಅನ್ನೋರು ಸುಪ್ರೀಂ ಕೋರ್ಟ್ಗೆ ಹೋಗುವ ಒಂದು ಇದಿರುತ್ತೆ, ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋ ಚಾನ್ಸ್ ಇರುತ್ತೆ. ಸದ್ಯದ ಮಟ್ಟಿಗೆ ಇದು ದೇಶಾದ್ಯಂತ ಒಂದು ವೈಪಚಾರಿಕ ಘಟನೆ ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಲಾಕಪ್ ಡೆತ್ ಅನ್ನೋದು ಕಾಮನ್ ಆಗಿದೆ. 2021ರಿಂದ ಇಲ್ಲಿವರೆಗೂ ನೋಡ್ಕೊಂಡ್ ಬಂದ್ರೆ ವರ್ಷದಲ್ಲಿ ಸರಿಸುಮಾರು 150ರಿಂದ 160 ಜನ ಎಲ್ಲಾ ಸ್ಟೇಟಲ್ಲೂ ಡೆತ್ ಆಗ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಇದು ನಡೀತಾ ಇದೆ. ಯಾವುದೇ ಎವಿಡೆನ್ಸ್ ಇಲ್ದಲೆ ಅವರು ಏನ್ ಮಾಡ್ತಿದ್ದಾರೆ, ಪೊಲೀಸರು ಬಚಾವ್ ಆಗ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಇದು ನಡೀತಾ ಇದೆ. ಯಾಕಂದ್ರೆ ಕೋರ್ಟ್ಗೆ ಬೇಕಾದಂತ ಎವಿಡೆನ್ಸು ಅದು ಬೇರೆ. ನಾವು ಅವ್ರ ಸಿಸ್ಟಮ್ ಒಳಗೆ ಇರ್ತಾರೆ, ಸಿಸ್ಟಮ್ ಅನ್ನ ಎದುರಾಕೊಳ್ಳೋಕೆ ತುಂಬಾ ಪ್ರಾಬ್ಲಮ್ ಇರುತ್ತೆ. ಸಾಮಾನ್ಯ ಮಟ್ಟಿಗೆ ಹೈಕೋರ್ಟ್ ಈ ಕೇಸ್ ಮುಂದೆ ನಡೀಬಹುದು. ಇನ್ನ ಇವರು ಇದೇ ಫೈನಲ್ ಆಗಲ್ಲ. ಡಿಸ್ಟ್ರಿಕ್ಟ್ ಕೋರ್ಟ್ ಮರಣದಂಡನೆ ಕೊಟ್ಟಿದ್ದಲ್ಲ, ಇದೇ ಫೈನಲ್ ಆಗಲ್ಲ, ಹೈಕೋರ್ಟ್ಗೆ ಹೋಗುವ ಚಾನ್ಸಸ್ ಇರುತ್ತೆ. ಹೈಕೋರ್ಟ್ ಅಲ್ಲಿ ಏನು ಇದು ಮರಣದಂಡನೆ ಕಂಟಿನ್ಯೂ ಮಾಡಿದ್ರೆ ಆಲ್ಮೋಸ್ಟ್ ಜಡ್ಜಸ್ ತಮ್ಮ ಪೆನ್ನುಗಳಿಂದ ಡೆತ್ ನೋಟ್ ಏನು ಮರಣದಂಡನೆ ವಿಧಿಸಕ್ಕೆ ಯಾರು ಇಷ್ಟಪಡಲ್ಲ. ಆದ್ರೆ ಏನಾಗುತ್ತೆ ಹೇಳಕ್ ಬರಲ್ಲ, ಯಾಕಂದ್ರೆ ಅವರು ಆತರ ಅವರು ಒಂದು ಸಂಸ್ಕೃತಿ ಬೆಳೆಸ್ಕೊಂಡ್ ಬಂದಿರ್ತಾರೆ. ಬಟ್ ಇಲ್ಲಿ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ, ಸುಪ್ರೀಂ ಇದಿನ್ನೂ ಇಲ್ಲಿಗೆ ಮುಗ್ದಿಲ್ಲ, ಇದಿನ್ನು ಮುಂದೆ ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ಸದ್ಯಕ್ಕೆ ಅವ್ರು ಅರೆಸ್ಟ್ ಆಗಿದ್ದಾರೆ. ಅವ್ರೇನು ಮತ್ತೆ ಹೈಕೋರ್ಟಿಗೆ ಅಪೀಲ್ ಮಾಡ್ತಾರೆ. ಅದಾದ ನಂತರ ಏನಾರ ಅಲ್ಲೂ ಮರಣದಂಡನೆ ಇರ್ತದೆ, ಸುಪ್ರೀಂ ಕೋರ್ಟ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಅವರ ಇಂಟರ್ನಲ್ ಪ್ರೈವೇಟ್ ಪಾರ್ಟ್ ಕೂಡ ಅಲ್ಲಿ ಎಲ್ಲ ಬ್ರೆಡ್ ಆಗಿಬಿಟ್ಟು ಅವರು ನಡೆಯೋ ಸ್ಥಿತಿನೇ ಇರಲಿಲ್ಲ. ಅಂಥ ಟೈಮಲ್ಲಿ ಇವರು ಕರ್ಕೊಂಡೋಗಿ ಏನು ಜಡ್ಜ್ ಮುಂದೆ ಇದು ಮಾಡ್ತಾರೆ. ಆ ಜಡ್ಜಿ ಏನಂತಂದ್ರೆ ಕೊರೋನಾ ಟೈಮಲ್ಲಿ ಎಲ್ಲ ಏನು ಇದು ಮಾಡಿದ್ರೆ ಲಿಮಿಟೇಷನ್ ಇತ್ತು, ದೂರ ಇರಬೇಕು, ಮಾಸ್ಕ್ ಹಾಕೋಬೇಕು ಅಂತ. ಕೆಲವು ಜಡ್ಜಸ್ ನೋಡೋಕ್ಕೆ ಹೋಗಲ್ಲ, ಸುಮ್ಮನೆ ಸೈನ್ ಹಾಕಿ ಕಳಿಸ್ಬಿಡ್ತಾರೆ. ಅದೇ ರೀತಿ ಕೂಡ ಇಲ್ಲೇ ಆಗಿರೋದು. ಈ ಜೈ ಭೀಮ್ ಮೂವಿ ನೋಡಿರ್ಬೋದು, ಸೂರ್ಯ ಫಿಲಮು. ಅದರಲ್ಲಿ ಹೆಂಗೆ ಆದಿವಾಸಿ ಜನಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ಕೇಸ್ ಮೇಲೆ ಒಳಗಾಕ್ಬಿಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಯಾವ ಕೇಸ್ ಮೇಲೆ ಒಳಗಾಗ್ತಿದ್ದಾರೆ ಏನು ಅಂತ. 10 ಜನದ ಮೇಲೆ FIR ಹಾಕ್ಬಿಟ್ಟು ಅವ್ರಿಗೆ ಯಾವ ಕೇಸ್ ಮೇಲೆ ಬಂದಿದೀವಿ ಏನು ಗೊತ್ತಿರಲ್ಲ. ಅದೊಂದು ಟೈಮ್ ನೋಡಿ ನೀವು ಮೂವಿ, ಗೊತ್ತಾಗುತ್ತೆ ಏನು ಅಂತ. ಸದ್ಯ ಇದು ಇಲ್ಲಿಗೆ ಮುಗ್ದಿಲ್ಲ, ಮುಂದೆ ಇನ್ನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದೆ. ಇನ್ನೂ ಈ ಕೇಸ್ ಮುಂದುವರಿಯುವ ಸಾಧ್ಯತೆ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.